ಸ್ನೇಹಿತರೆ, ನೆಲ್ಲಿಕಾಯಿಯಲ್ಲಿ ಸಿ ಜೀವಸತ್ವ ಹೇರಳವಾಗಿರುವುದರಿಂದ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಆರೋಗ್ಯಕ್ಕೆ ಒಳ್ಳೆಯದಾಗಿರುವುದರಿಂದ ಇದರಿಂದ ಅನೇಕ ರೀತಿಯ ಅಡುಗೆಗಳನ್ನು ಮಾಡುತ್ತೇವೆ. ಇದರ ಜೊತೆಗೆ ನಾವು ಬಾಲ್ಯದಲ್ಲಿರುವಾಗ ಈ ನೆಲ್ಲಿಕಾಯಿಗಳನ್ನು ತಿಂದು ನೀರನ್ನು ಕುಡಿದು ಸಿಹಿ ಸಿಹಿಯಾಗುವಂತಹ ಖುಷಿಯನ್ನು ಅನುಭವಿಸಿದ ತಕ್ಷಣವೂ ನೆನಪಿಗೆ ಬರುತ್ತವೆ. ಸ್ವಚ್ಛ ಮಾಡಿಕೊಂಡ ನೆಲ್ಲಿಕಾಯಿಗಳನ್ನು ಈ ರೀತಿಯಾಗಿ ನಾವು ಸುಲಭವಾಗಿ ಬೀಜವನ್ನು ಬೇರ್ಪಡಿಸಿಕೊಂಡರೆ ನೆಲ್ಲಿಕಾಯಿಯ ಹಿಂಡಿ, ತೊಕ್ಕು, ಉಪ್ಪಿನಕಾಯಿ ಇತ್ಯಾದಿಗಳಲ್ಲಿ ಸುಲಭವಾಗಿ ಮಾಡಿಕೊಳ್ಳೋಕ್ಕೆ ಆಗುತ್ತೆ. ಈ ನೆಲ್ಲಿಕಾಯಿಯನ್ನು ಕಬ್ಬಿಣದ ಸಾಧನದಿಂದ ಕತ್ತರಿಸಿದರೆ ಸ್ವಲ್ಪ ಹೊತ್ತಿಗೆ ಕಪ್ಪಗಾಗಿ ಬರುತ್ತದೆ. ಕೈಯೂ ಸಹ ಸ್ವಲ್ಪ ಕಪ್ಪಗಾಗುತ್ತಾ ಹೋಗುತ್ತದೆ. ಈ ನೆಲ್ಲಿಕಾಯಿಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಂಡರೆ ಸುಲಭವಾಗಿ ಪುಡಿ ಪುಡಿಯಾಗಿ ಮಾಡಿಕೊಳ್ಳಬಹುದು. ತುರಿಯಲೂಬಹುದು. ತುರಿಯೋಕ್ಕೆ ತುಂಬ ಸಮಯ ಬೇಕಾಗೋದರಿಂದ ನಾನು ಈ ರೀತಿಯಾಗಿ ಮಾಡಿಕೊಂಡಿದ್ದೀನಿ. ನೋಡಿ, ಬೀಜಗಳನ್ನು ಸುಲಭವಾಗಿ ಬೇರ್ಪಡಿಸಿಕೊಂಡು ಆದಷ್ಟು ಚಿಕ್ಕದಾಗಿ ಕತ್ತರಿಸಿಕೊಳ್ಳಿ. ನಾನು ಮೊದಲಿಗೆ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಂಡುದರಿಂದ ಸುಲಭವಾಗಿ ನುಣ್ಣಗೆ ಮಾಡೋಕ್ಕೆ ಬಂದಿಲ್ಲ. ಆಮೇಲೆ ಚಿಕ್ಕ ಹೋಳುಗಳನ್ನಾಗಿ ಮಾಡಿಕೊಂಡು ಈ ರೀತಿಯಾಗಿ ನೆಲ್ಲಿಕಾಯಿಯನ್ನು ಪುಡಿ ಪುಡಿಯಾಗಿ ಮಾಡಿಕೊಂಡಿದ್ದೀನಿ. ಕಪ್ಪಗಾಗದಂತೆ ಇರೋಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಮಿಕ್ಸಿ ಜಾರಿಗೆ ಹಾಕಿದರೆ ನೆಲ್ಲಿಕಾಯಿ ಹೋಳುಗಳು ಕಪ್ಪಗಾಗೋದಿಲ್ಲ. ಇವೆಲ್ಲವನ್ನು ಈ ರೀತಿಯಾಗಿ ಪುಡಿ ಮಾಡಿಕೊಂಡ ನಂತರ ನಾನಿಲ್ಲಿ ಮೆಂತ್ಯವನ್ನು ಎಣ್ಣೆ ಹಾಕದೆ ಹಾಗೆ ಹುರಿದು ಪುಡಿ ಮಾಡಿಕೊಂಡಿದ್ದೀನಿ. ಈ ರೀತಿ ಮಾಡಿಟ್ಟುಕೊಂಡರೆ 2-3 ರೀತಿಯ ಅಡುಗೆಗೆ ಹಾಕಿಕೊಳ್ಳಬಹುದು. ಮೆಂತ್ಯ ಪುಡಿಯನ್ನು ಈ ರೀತಿಯಾಗಿ ಮಾಡಿಕೊಂಡು ಒಂದು ಪಾತ್ರೆ ತೆಗೆದಿಟ್ಟುಕೊಳ್ಳಿ. ನಂತರ ನೆಲ್ಲಿಕಾಯಿ ಹಸಿ ಹಿಂಡಿ ಮಾಡೋಕ್ಕೆ ನಾನಿಲ್ಲಿ ಸೂಜಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ಸೂಜಿ ಮೆಣಸನ್ನು ಎಣ್ಣೆ ಹಾಕದೆ ಈ ರೀತಿಯಾಗಿ ಹಸಿ ವಾಸನೆ ಹೋಗೋ ತನಕ ಬಾಡಿಸಿಕೊಂಡು ಆರಲು ಬಿಡಿ. ನಂತರ ಮೆಂತ್ಯ ಪುಡಿಯನ್ನು ಮಾಡಿಕೊಂಡ ಮಿಕ್ಸಿ ಜಾರ್ಗೆ ಈ ಬಾಡಿಸಿಕೊಂಡ ಈ ಸೂಜಿ ಮೆಣಸನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಬೆರೆಸಿದರೆ ಬೇಗನೆ ನುಣ್ಣಗಾಗಿ ಬರುತ್ತದೆ. ಪರಿಮಳಕ್ಕಾಗಿ ನಾನಿಲ್ಲಿ ಇಂಗನ್ನು ತೆಗೆದುಕೊಂಡಿದ್ದೀನಿ. ಇಂಗು ತುಂಬ ಪರಿಮಳಯುಕ್ತವಾದ್ದರಿಂದ ಇವಿಷ್ಟನ್ನೇ ಹಾಕಿಕೊಂಡಿದ್ದೀನಿ. ಉಪ್ಪು, ಸೂಜಿ ಮೆಣಸು ಹಾಗೆ ಸಿಹಿಯಾಗೋಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಳ್ಳಿ. ಯಾಕೆಂದರೆ ಇದು ಹಸಿ ಹಿಂಡಿ ಮಾಡ್ತಾ ಇರೋದ್ರಿಂದ ಎಣ್ಣೆಯನ್ನು ಬೆರೆಸ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಂಡರೆ ನೆಲ್ಲಿಕಾಯಿಯ ಚೊಗರು ಕಡಿಮೆಯಾಗುತ್ತದೆ. ಇದಕ್ಕೆ ಈ ಪುಡಿ ಮಾಡಿಕೊಂಡ ಹಸಿ ನೆಲ್ಲಿಕಾಯಿಯ ಈ ಪುಡಿಯನ್ನು ಖಾರಕ್ಕೆ ತಕ್ಕಷ್ಟು ಹಾಕಿಕೊಂಡು ಮಿಕ್ಸಿ ಜಾರ್ನಲ್ಲಿ ರುಬ್ಬಿಕೊಂಡರೆ ನೆಲ್ಲಿಕಾಯಿಯ ಹಸಿ ಹಿಂಡಿಯು ಸಿದ್ಧವಾಗುತ್ತದೆ. ಇದನ್ನು ಅನ್ನದೊಡನೆ ಊಟ ಮಾಡೋಕ್ಕೆ ಅಥವಾ ಮೊಸರನ್ನದೊಂದಿಗೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತದೆ. 1 ವಾರ ಇಟ್ಟರೂ ಹಾಳಾಗುವುದಿಲ್ಲ. ಈಗ ಇನ್ನೊಂದು ರೀತಿಯ ನೆಲ್ಲಿಕಾಯಿಯ ತೊಕ್ಕನ್ನು ಮಾಡುವ ವಿಧಾನವನ್ನು ನೋಡೋಣ. ಮೊದಲೇ ಮಾಡಿಟ್ಟುಕೊಂಡ ಈ ಮೆಂತ್ಯದ ಹಿಟ್ಟನ್ನು ಈ ನೆಲ್ಲಿಕಾಯಿಯ ಮಿಶ್ರಣಕ್ಕೆ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಹಾಗೆ ಒಂದು ಬಾಣಲೆಯಲ್ಲಿ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ಇಂಗು, ಸಾಸಿವೆಯ ಒಗ್ಗರಣೆಯನ್ನು ತಯಾರಿಸಿಕೊಂಡು ಈ ಮಿಶ್ರ ಮಾಡಿಟ್ಟುಕೊಂಡ ನೆಲ್ಲಿಕಾಯಿಯ ಪುಡಿಯ ಜೊತೆಗೆ ಬಿಸಿಯಾದ ಎಣ್ಣೆಯನ್ನು ಹಾಕಿ ಆ ಬಾಣಲೆಯನ್ನು ಬಿಸಿಗಿಟ್ಟು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿಯನ್ನು ಹುರಿದಿಟ್ಟುಕೊಳ್ಳಬೇಕು. ನಾನಿಲ್ಲಿ ಎಣ್ಣೆ ಹಾಕದೆ ಹುರಿದಿಟ್ಟುಕೊಂಡು ಮಿಕ್ಸಿ ಜಾರ್ನಲ್ಲಿ ಈ ರೀತಿಯಾಗಿ ಪುಡಿ ಮಾಡಿಕೊಂಡಿದ್ದನ್ನು ಹಾಕಿ ಜೊತೆಗೆ ಸ್ವಲ್ಪ ಅರಿಶಿನವನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ತಳ ಬಿಡುವ ತನಕ ಬೇಯಿಸಿಕೊಳ್ಳಬೇಕು. ಯಾಕೆಂದರೆ ಇದು ಹಸಿ ನೆಲ್ಲಿಕಾಯಿ ಆಗಿರೋದ್ರಿಂದ ಇನ್ನು ಚೆನ್ನಾಗಿ ಬೇಯುವ ತನಕ ಎಣ್ಣೆಯಲ್ಲಿಯೇ ಬೆಂದು ಬರುತ್ತದೆ. ನೋಡಿ, ಇವೆಲ್ಲವೂ ಮಿಶ್ರವಾಗಿ ಎಣ್ಣೆಯು ಬಿಟ್ಟುಕೊಂಡು ಬರುವ ತನಕ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಘಮಘಮಿಸುವ ಇಂಗು ಮತ್ತು ಮೆಂತ್ಯದ ಪರಿಮಳದ ಈ ನೆಲ್ಲಿಕಾಯಿ ತೊಕ್ಕು ಬಿಸಿ ಬಿಸಿ ಅನ್ನದ ಜೊತೆಗೆ, ರೊಟ್ಟಿ ಚಪಾತಿಯ ಜೊತೆಗೆ ತುಂಬ ರುಚಿಯಾಗಿರುತ್ತದೆ. ಅನ್ನಕ್ಕೆ ಕಲಸಿಕೊಂಡು ತೆಂಗಿನೆಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಂಡು ಮಿಶ್ರ ಮಾಡಿಕೊಂಡು ಊಟ ಮಾಡಿದರೆ ಬಾಯಿ ರುಚಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ನಮ್ಮ ಶರೀರಕ್ಕೆ ಚೆನ್ನಾಗಿರುವಂಥದ್ದಾಗಿರುತ್ತದೆ. ಈಗ ನೆಲ್ಲಿಕಾಯಿಯ ಉಪ್ಪಿನಕಾಯಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸ್ವಚ್ಛ ಮಾಡಿಕೊಂಡ ನೆಲ್ಲಿಕಾಯಿಯನ್ನು ಬೀಜ ತೆಗೆದು ಈ ರೀತಿಯಾಗಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿಕೊಳ್ಳಬೇಕು. ಪುಟ್ಟ ಪುಟ್ಟ ಹೋಳುಗಳಾಗಿದ್ದರೆ ಊಟ ಮಾಡುವಾಗ ತುಂಬ ಚೆನ್ನಾಗಿರುತ್ತದೆ. ನಂತರ ಒಂದು ಬಾಣಲೆಯಲ್ಲಿ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಸಾಸಿವೆ,
ಜೀರಿಗೆ, ಸ್ವಲ್ಪ ಮೆಂತ್ಯ, ಹಾಗೆ ಪರಿಮಳಕ್ಕೆ ಇಂಗನ್ನು ಕೊನೆಯಲ್ಲಿ ಹಾಕಿ ಸಾಸಿವೆ ಸಿಡಿಯುವ ತನಕ ಹುರಿದುಕೊಳ್ಳಬೇಕು. ಇದಕ್ಕೆ ಎಣ್ಣೆಯೂ ಬೇಕಾಗೋಲ್ಲ, ನೀರನ್ನು ಸೇರಿಸ್ತಾ ಇಲ್ಲ. ಈ ರೀತಿಯಾಗಿ ಹುರಿದ ಮಿಶ್ರಣವನ್ನು ಆರಲು ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡಿಕೊಳ್ಳಬೇಕು. ನಂತರ ಈ ನೆಲ್ಲಿಕಾಯಿ ಹೋಳುಗಳ ಉಪ್ಪಿನಕಾಯಿಗೆ ತಕ್ಕಷ್ಟು ಉಪ್ಪನ್ನು ಅದೇ ಬಾಣಲೆಯಲ್ಲಿ ನೀರು ಆರುವ ತನಕ ಹುರಿದುಕೊಂಡು ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಮಾಡಿದ ಮಿಶ್ರಣದ ಜೊತೆಗೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ನೆಲ್ಲಿಕಾಯಿಗಳ ಹೋಳಿಗೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡರೆ ಒಂದೆರಡು ದಿನದಲ್ಲಿ ಈ ನೆಲ್ಲಿಕಾಯಿಯ ಉಪ್ಪಿನಕಾಯಿಯು ತಿನ್ನೋಕೆ ಸಿದ್ಧವಾಗಿರುತ್ತದೆ. ನೀರನ್ನು ಸೇರಿಸದೆ ಹಾಗೂ ಎಣ್ಣೆಯನ್ನು ಹಾಕದೆ ಮಾಡಿರುವಂತಹ ಈ ನೆಲ್ಲಿಕಾಯಿಯ ಉಪ್ಪಿನಕಾಯಿಯು ತುಂಬ ದಿನಗಳವರೆಗೆ ಇರುತ್ತದೆ. ನೀರನ್ನು ತಾಗಿಸದೆ ಒಣ ಪ್ರದೇಶದಲ್ಲಿ ಇಡಬೇಕಾಗುತ್ತದೆ. ಹೀಗೆ ಉಪ್ಪಿನಕಾಯಿ, ತೊಕ್ಕು, ಹಿಂಡಿ ಎಲ್ಲ ಮಾಡಿದ ನಂತರ ಇನ್ನು ನೆಲ್ಲಿಕಾಯಿಗಳು ಉಳಿದುದರಿಂದ ನಾನು ಇದರಿಂದ ತಂಬಳಿ ಮತ್ತು ನಮ್ಮಲ್ಲಿ ಹವ್ಯಕರಲ್ಲಿ ಮಾಡುವಂತಹ ಸಾಸಿವೆಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ತೆಂಗಿನ ತುರಿಗೆ ಈ ನೆಲ್ಲಿಕಾಯಿಯ ಹಸಿ ಹೋಳುಗಳನ್ನು ಕತ್ತರಿಸಿ ಹಾಕಿಕೊಳ್ಳಬೇಕು. ನಾನಿಲ್ಲಿ ಸ್ವಲ್ಪವೇ ಮಾಡ್ತಾ ಇರೋದ್ರಿಂದ ಇವಿಷ್ಟೇ ನೆಲ್ಲಿಕಾಯಿಯ ಹೋಳುಗಳನ್ನು ಹಾಕಿಕೊಂಡು ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಹವ್ಯಕರಲ್ಲಿ ದಿನಕ್ಕೊಂದು ತಂಬಳಿ ಇರಬೇಕಾಗೋದ್ರಿಂದ ಈ ನೆಲ್ಲಿಕಾಯಿಯ ತಂಬಳಿಯನ್ನು ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡೆದ ಮಜ್ಜಿಗೆ ಹಾಗೆ ಜೀರಿಗೆ ಒಗ್ಗರಣೆಯನ್ನು ಹಾಕಿಕೊಂಡರೆ ನೆಲ್ಲಿಕಾಯಿಯ ತಂಬಳಿಯು ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ. ದಿಢೀರಂತ ಮಾಡುವಂತಹ ಇಂತಹ ತಂಬಳಿಗಳು ಹವ್ಯಕರ ಮನೆಯಲ್ಲಿ ಊಟದಲ್ಲಿ ಪ್ರತಿನಿತ್ಯ ಇರಲೇಬೇಕಾಗುತ್ತದೆ. ಆರೋಗ್ಯಕರವಾಗಿಯೂ ಇರುವಂತಹ ಇಂತಹ ತಂಬಳಿಯನ್ನು ನೀವು ಒಮ್ಮೆ ಮಾಡಿ ನೋಡಿ. ಹವ್ಯಕರಲ್ಲಿ ಮೊದಲ ಅನ್ನಕ್ಕೆ ತಂಬಳಿ ಇರುವುದರಿಂದ ಇಂತಹ ಅನೇಕ ರೀತಿಯ ಆರೋಗ್ಯಕರ ತಂಬಳಿಗಳನ್ನು ಪ್ರತಿನಿತ್ಯ ಮಾಡ್ತಾ ಇರ್ತೀವಿ. ನನ್ನ ಯೂಟ್ಯೂಬ್ನಲ್ಲಿ ಅನೇಕ ರೀತಿಯ ತಂಬಳಿಯ ವಿಧಾನವನ್ನು ನೀವು ನೋಡಿರಬಹುದು. ಇಂತಹ ಆರೋಗ್ಯಕರ ತಂಬಳಿಯು ನಮ್ಮ ಹೊಟ್ಟೆಯನ್ನು ತಂಪಾಗಿರಿಸುವುದಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ಗುಣಧರ್ಮವನ್ನು ಹೊಂದಿರುವಂತಹ ಸೇವನೆಯು ಶರೀರಕ್ಕೆ ಒಳ್ಳೆಯದಾಗಿರುತ್ತದೆ. ಈಗ ನೆಲ್ಲಿಕಾಯಿ ಸಾಸಿವೆಯನ್ನು ಮಾಡೋಕ್ಕೆ ನೆಲ್ಲಿಕಾಯಿಯನ್ನು ಕುಕ್ಕರ್ನಲ್ಲಿ ಈ ರೀತಿಯಾಗಿ ಹಲಸಿನ ಬೀಜ ಇತ್ಯಾದಿಗಳನ್ನು ಬೇಯಿಸಿಕೊಂಡು ಸುಲಭವಾಗಿ ಬೀಜವನ್ನು ತೆಗೆಯೋಕ್ಕೆ ಬರುತ್ತದೆ. ನೋಡಿ, ಈ ರೀತಿಯಾಗಿ ಬೀಜವನ್ನು ಬಿಡಿಸಿಟ್ಟುಕೊಂಡು ಹಸಿ ತೆಂಗಿನ ತುರಿಗೆ ನಾವು ಸಾಸಿವೆ, ಖಾರಕ್ಕೆ ಒಣಮೆಣಸಿನಕಾಯಿ, ಸ್ವಲ್ಪ ಅರಿಶಿನವನ್ನು ಹಾಕಿ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ರುಬ್ಬಿದ ಮಿಶ್ರಣದೊಂದಿಗೆ ನಾವು ಬೇಯಿಸಿಟ್ಟುಕೊಂಡ ನೆಲ್ಲಿಕಾಯಿಯ ಹೋಳುಗಳನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಂಡು ಒಂದು ಪಾತ್ರೆಗೆ ದಪ್ಪನಾದ ಮೊಸರು ಅಥವಾ ಕಡೆದ ಮಜ್ಜಿಗೆಯನ್ನು ಹಾಕಿಕೊಂಡು ಈ ರುಬ್ಬಿದ ಮಿಶ್ರಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳಬೇಕು. ಯಾಕೆಂದರೆ ನೆಲ್ಲಿಕಾಯಿಯು ಚೊಗರಾಗಿರೋದರಿಂದ ಬೆಲ್ಲವನ್ನು ಹಾಕಿರೋದರಿಂದ ನಾಲಿಗೆಗೆ ಹಿತವಾಗಿರುತ್ತದೆ. ಈ ರೀತಿ ಜೋನಿ ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ. ಇವನ್ನು ಮಿಶ್ರ ಮಾಡಿಕೊಂಡು ಇದಕ್ಕೊಂದು ತುಪ್ಪದಲ್ಲಿ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನಕಾಯಿಯ ಒಗ್ಗರಣೆಯನ್ನು ತಯಾರಿಸಿ ಹಾಕಿಕೊಂಡರೆ ರುಚಿಕರವಾದ ನೆಲ್ಲಿಕಾಯಿಯ ಸಾಸಿವೆಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ. ಈ ರೀತಿಯಾಗಿ ನೆಲ್ಲಿಕಾಯಿಯಿಂದ ತೊಕ್ಕು, ಹಸಿ ಹಿಂಡಿ, ಉಪ್ಪಿನಕಾಯಿ, ಸಾಸಿವೆ, ತಂಬಳಿ ಇತ್ಯಾದಿಗಳನ್ನು ಮಾಡಿದ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಇನ್ನೂ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.